ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಪುತ್ಥಳಿಯನ್ನ ಈ ಜಿಲ್ಲೆಯ ಆವರಣದಲ್ಲಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕೈಯಲ್ಲಿ ಇದನ್ನ ನಾವು ಉದ್ಘಾಟನೆಯನ್ನ ಮಾಡಿಸಿದ್ದೇವೆ. ಎಂಥ ಗಳಿಗೆಯಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಸಿದ್ದೇವೆ ಅಂದ್ರೆ ಬುದ್ಧ ಬಸವನು ಮನೆ ಬಿಟ್ಟ ಗಳಿಗೆಯಲ್ಲಿ, ಯೇಸು ಕ್ರಿಸ್ತನು ಶಿಲುಬೆಗೇರಿದ ಗಳಿಗೆಯಲ್ಲಿ, ಪೈಗಂಬರವರು ದೀವವಾಣಿಗೆ ಹೇಳಿದ ಗಳಿಗೆಯಲ್ಲಿ, ಭೀಮಾಬಾಯಿರವರು ಅಂಬೇಡ್ಕರ್ ಅವರಿಗೆ ಜನ್ಮ ಕೊಟ್ಟಂತ ಗಳಿಗೆಯಲ್ಲಿ, ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿದ ಗಳಿಗೆಯಲ್ಲಿ, ಕೆಂಪೇಗೌಡರು ಬೆಂಗಳೂರಿನ ಕಟ್ಟಿದ ಗಳಿಗೆಯಲ್ಲಿ, ಇಂಥದೇ ಆದಂತಹ ಪವಿತ್ರ ಗಳಿಗೆಯಲ್ಲಿ ನಮ್ಮ ಸಂವಿಧಾನವನ್ನು ಕೊಟ್ಟು ಇಡೀ ನಮ್ಮ ನೊಂದ ಬೆಂದ ಬೇವರಿಗೆ ಜಾತಿ ರೋಗಕ್ಕೆ ಚಿಕಿತ್ಸೆ ನೀಡಿದಂತ ಒಬ್ಬ ಧೀಮಂತ ನಾಯಕನ ಪುತ್ಥಳಿಯನ್ನ ನಾವು ಆವರಣ ಮಾಡುವಂತ ದೊಡ್ಡ ಅವಕಾಶ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಕೈಯಲ್ಲಿ ನೆರವೇರಿಸಿದ್ದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಅವರ ಅನೇಕ ಆದರ್ಶಗಳು, ಚಿಂತನೆಗಳು ನಾವೆಲ್ಲ ಗಮನಿಸಿದ್ರೆ ಇವತ್ತು ಭೀಮಾಬಾಯಿರವರ ಜನ್ಮ, ತಾಯಿಯ ಒಂದು ಮಗುವಿಗೆ ಕೊಟ್ಟಂತ ಜನ್ಮ ಇಡೀ ಅವರ ಬದುಕಿಗೆ ಅಲ್ಲ, ನಮ್ಮ ರಾಷ್ಟ್ರದ ಬದುಕಿಗೆ ನಮಗೆ ಸಂವಿಧಾನವನ್ನು ಕೊಟ್ಟು ಬರೀ ಒಂದು ವರ್ಗದ ನಾಯಕರಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಹೋರಾಟವನ್ನ ಮುಂದುವರಿಸಲಿಲ್ಲ. ಎಲ್ಲ ಶೋಷಿತ ವರ್ಗಕ್ಕೆ ಎಲ್ಲರೂ ಕೂಡ ನ್ಯಾಯಬದ್ಧವಾಗಿ ಈ ಸೂರ್ಯನ ಕೆಳಗಡೆ ಭೂಮಿ ಮೇಲೆ ಇರುವಂತ ನಮ್ಮ ಭಾರತದ ಎಲ್ಲ ಜನರು ಕೂಡ ಸಮಾನತೆಯಿಂದ ಬದುಕಬೇಕು ಅಂತ ಹೇಳಿ ನಮಗೆ ರೂಪವನ್ನು ಕೊಟ್ಟಂತ ಒಬ್ಬ ಧೀಮಂತ ನಾಯಕ. ಇಡೀ ರಾಷ್ಟ್ರದಲ್ಲೇ ನೀವು ಭಾರತದ ಉದ್ದಗಲಕ್ಕೂ ಕೂಡ ನೀವೆಲ್ಲ ಗಮನಿಸಿರ್ಬೋದು. ಬಹುಶಃ ಯಾವ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಜೊತೆಯಲ್ಲೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನು ನಾವು ಇಡೀ ದೇಶದ ಉದ್ದಗಲೂ ಕೂಡ ಇರೋದನ್ನು ನಾವು ಗಮನಿಸಿದ್ದೇವೆ. ನಾನು ಎಲ್ಲರೂ ಕೂಡ ಹಿಂದೆ ಕೂಡ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ಒಂದು ಜಾತಿ ವರ್ಗಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸೀಮಿತಗೊಳಿಸಬಾರದು. ಇಡೀ ದೇಶಕ್ಕೆ ಒಂದು ಸಮಾನತೆಯನ್ನು ಕೊಟ್ಟಂತ ಒಬ್ಬ ಧೀಮಂತ ನಾಯಕ, ಎಲ್ಲ ವರ್ಗಕ್ಕೂ ಕೂಡ ನಾಯಕರಾಗಿ ಇವತ್ತು ಸಮಾನತೆಯನ್ನ ಮೆರೆದು ಶಿಕ್ಷಣಕ್ಕೆ ಸ್ವಾತಂತ್ರ್ಯ, ಪ್ರತಿ ಹಂತದಕ್ಕೂ ಕೂಡ ಸಮಾನತೆಯನ್ನ, ನಿಜವಾದ ಸ್ವಾತಂತ್ರ್ಯವನ್ನ ನೀಡಿದಂತ ಒಬ್ಬ ನಾಯಕರನ್ನ ನಾವು ನೆನೆಸ್ಕೊಳ್ಳುವಂತ ಒಂದು ಭಾಗ್ಯ ನಮಗೆಲ್ಲ ಇವತ್ತು ಸೇರಿದೆ. ಅಂಬೇಡ್ಕರ್ ಅವರ ಚಿಂತನೆಗಳು ಯಾವಾಗಲೂ ಕೂಡ ಸಮಾನತೆ ಬಗ್ಗೆ, ಎಲ್ಲ ವರ್ಗದ ಬಗ್ಗೆ, ನಾವು ಸಮಾನತೆ ಬಗ್ಗೆ ನಾವು ಪ್ರತಿ ಹಂತದಲ್ಲೂ ನೋಡ್ತಾ ಇದ್ದೇವೆ. ಇವತ್ತು ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಈಗ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ನಾವು ನಮ್ಮ ಸಂವಿಧಾನದ ಪೀಠಿಕೆಯನ್ನು ನಮ್ಮ ಮಕ್ಕಳಿಗೆ ಪರಿಚಯನ ಮಾಡಿಕೊಳ್ಳಲಿಕ್ಕೆ, ಸಮಾಜದ ಎಲ್ಲ ಜನರು ಕೂಡ ಸೋದರ ಭಾವತ್ವವನ್ನ ನೆನಪು ಮಾಡಿಕೊಂಡು ಎಲ್ಲ ಧರ್ಮ, ಎಲ್ಲ ವರ್ಗದ ಜನರು ಕೂಡ ಒಗ್ಗಟ್ಟಾಗಿ ನಾವು ಇರಬೇಕು ಅಂತ ಹೇಳಿ ಆ ಪೀಠಿಕೆಯನ್ನ ಬೋಧಿಸುವಂತ ಒಂದು ಐತಿಹಾಸಿಕ ತೀರ್ಮಾನವನ್ನ ಮಾಡಿಕೊಂಡು ಬಂದಿದೆ. ಇಂಥ ಕಾರ್ಯಕ್ರಮಗಳು ನಡೆಯೋದು ಬರೀ ಕಾಂಗ್ರೆಸ್ ಸರ್ಕಾರಗಳಲ್ಲಿ ಮಾತ್ರ ಸಾಧ್ಯ. ಬೇರೆ ಸರ್ಕಾರಗಳು ಇಂಥ ಆಲೋಚನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾನವೀಯತೆಗಿಂತ ದೊಡ್ಡ
ಧರ್ಮ ಇದು ಅನ್ನೋದನ್ನ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರಿಂದ ಇವತ್ತು ಅವರ ಮಾಡಿದಂತ ಸಾಧನೆ ನಾವೆಲ್ಲ ಸ್ಮರಿಸ್ತಾ ಇರ್ತೇವೆ. ಸಾಧನೆ ಇಲ್ಲದರೆ ಸತ್ತರೆ ಸಾವಿಗೆ ಅವಮಾನ. ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಹಂಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಮಾಜಿಕ ಸಮಾನತೆ ಅಸ್ಪೃಶ್ಯತೆ ವಿಚಾರವಾಗಿ ಹೋರಾಟವನ್ನು ಮಾಡಿ ನಮ್ಮೆಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಮನುಷ್ಯ ಯಾವಾಗಲೂ ಕೂಡ ಚಿರಂಜೀವಿ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆತರ ಚಿಂತನೆಗಳು ಶಾಶ್ವತವಾಗಿ ಉಳಿಬೇಕು ಅನ್ನೋದು ಅವರು ನುಡಿದಂತ ಮಾತು. ನಿನ್ನನ್ನ ಟೀಕಿಸುವವರಿಗೆ ಸಾಧನೆ ಮುಖಾಂತರ ಉತ್ತರವನ್ನು ಕೊಡಬೇಕು ಅನ್ನೋದನ್ನ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಆದ್ರಿಂದ ನಿನ್ನ ಹಣೆ ಬರದಲ್ಲಿ ನೀನು ನಂಬಿಕೆ ಇಟ್ಕೊಳಕ್ ಹೋಗಬೇಡ. ನಿನ್ನ ಶಕ್ತಿ, ನಿನ್ನ ಕಾರ್ಯದಲ್ಲಿ ನಿನ್ನ ಮೇಲೆ ನಂಬಿಕೆ ಇರಲಿ, ನಿನ್ನ ಶ್ರಮಕ್ಕೆ ಫಲ ಸಿಗಲಿ ಅನ್ನೋದನ್ನ ನಮ್ಮೆಲ್ಲರೂ ಕೂಡ ಹೇಳಿ ಇವತ್ತು ಹೋಗಿದ್ದಾರೆ. ಆದ್ರಿಂದ ಇವತ್ತು ನಾವು ದೇವನಹಳ್ಳಿಯ ನಮ್ಮ ಜಿಲ್ಲಾ ಕಚೇರಿ ಮುಂದೆ ಖರ್ಗೆ ಸಾಹೇಬ್ರವರ ಕೈಯಲ್ಲಿ ಇಂಥ ಒಂದು ಪವಿತ್ರವಾದಂತಹ ಕೆಲಸವನ್ನ ಈ ಜಿಲ್ಲೆಯ ಎಲ್ಲ ಶಾಸಕರುಗಳೆಲ್ಲ ಸೇರಿ ಮುನಿಯಪ್ಪನವರ ಮುಖಂಡತ್ವದಲ್ಲಿ ಇವತ್ತು ಇದನ್ನ ನಡೆಸಿದ್ದಾರೆ. ಇವತ್ತು ಕೊನೆ ರಕ್ತ ಇರುವರು ಕೂಡ ಈ ಸಂವಿಧಾನವನ್ನ ರಕ್ಷಣೆಯನ್ನು ಮಾಡಬೇಕು ಅನ್ನೋದು ಕೂಡ ಅವರು ಕರೆಯನ್ನು ಕೊಟ್ಟದ್ದನ್ನು ನಾವೆಲ್ಲ ಮರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಂವಿಧಾನ ಇರಲಿಲ್ಲ ಅಂತಿದೆ. ಕಾಂಗ್ರೆಸ್ ಸರ್ಕಾರ ಅವತ್ತಿನ ಕಾಲದಲ್ಲಿ ಅವರನ್ನ ಕಾನೂನು ಸಚಿವರನ್ನು ಮಾಡಿ ಈ ದೇಶಕ್ಕೆ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡು ನಮಗೆ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿಲ್ಲ ಅಂದ್ರೆ ಖರ್ಗೆ ಸಾಹೇಬರು ಹೇಳಿದಂಗೆ ನಾವು ಯಾರು ಶಾಸಕರಾಗ್ತಿರ್ಲಿಲ್ಲ, ಮಂತ್ರಿಗಳಾಗ್ತಿರ್ಲಿಲ್ಲ, ಮುಖ್ಯಮಂತ್ರಿಗಳು ಕೂಡ ಆಗ್ತಿರ್ಲಿಲ್ಲ. ಈ ಧ್ವನಿಯನ್ನ ಕೊಟ್ಟಂತ ಒಬ್ಬ ಧೀಮಂತ ನಾಯಕರಿಗೆ ಇವತ್ತು ನಾವು ಸ್ಮರಿಸುವಂತ ಒಂದು ಭಾಗ್ಯ ಎಲ್ಲ ವರ್ಗದ ಜನರು ಕೂಡ ಇವತ್ತು ಸಿಕ್ಕಿದೆ. ಆದ್ರಿಂದ ಇವತ್ತು ನಾನು ತಮಗೆಲ್ಲ ಹೇಳೋದಿಷ್ಟೇ, ಇವತ್ತು ದೇವನಹಳ್ಳಿ ಈ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇಡೀ ಬೆಂಗಳೂರು ದಕ್ಷಿಣ ಜಿಲ್ಲೆ, ನಾವೆಲ್ಲ ಬೆಂಗಳೂರು ಜಿಲ್ಲೆಯ ಜನ. ಆದರೆ ನಮ್ಮ ರಾಜ್ಯದಲ್ಲಿ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಂವಿಧಾನವನ್ನು ರಕ್ಷಣೆ ಮಾಡಿಕೊಂಡು ನೊಂದು ಬೆಂದಂತ ಜನರಿಗೆ ಇವತ್ತು ನಾವು ಶಕ್ತಿಯನ್ನು ತುಂಬಿಕೊಂಡಂತ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ.